ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ದೇಶದಲ್ಲಿ ಸಾಕಷ್ಟು ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಕ್ಕಳು ಕೂಡ ಕ್ರೈಮ್ನಲ್ಲಿ ಭಾಗಿಯಾಗ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿರುವಂತಹ ವಿಚಾರ. ಮತ್ತೆ ಅದೊಂದು ವಿಪರ್ಯಾಸ. ಮನೆಯಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ ಆ ಮಕ್ಕಳ ಮನಸ್ಥಿತಿ ಹಾಗಿರುತ್ತೆ. ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಬೇಕಾಗಿರುವಂಥದ್ದು ಅದು ತಂದೆ ತಾಯಿಯದ್ದೇ ಕರ್ತವ್ಯ. ಆದರೆ ಕೆಲವೊಮ್ಮೆ ಈ ಹೊರಗಿನ ಆಮಿಷಗಳಿಗೆ ಅಥವಾ ಸಮಾಜದಲ್ಲಿ ನಡೀತಾ ಇರುವಂಥ ಒಂದಷ್ಟು ಬದಲಾವಣೆಗಳಿಂದಾಗಿ ಮಕ್ಕಳ ಮನಸ್ಸು ಕೂಡ ಬದಲಾಗ್ತಾ ಇದೆ. ಮಕ್ಕಳು ಮಕ್ಕಳಾಗಿ ಉಳಿದಿಲ್ಲ. ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳು ಮಾಡಬಾರ್ದಂಥ ಕೆಲಸವನ್ನ ಮಾಡಿ ಇವತ್ತು ಜೈಲು ಕಂಬಿಯನ್ನ ಎಣಿಸ್ತಿದ್ದಾರೆ. ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇರುವುದು. ಅದರ ಜೊತೆಗೆ ಮಕ್ಕಳಿಗೆ ಸರಿಯಾದಂಥ ಒಂದು ಕೌನ್ಸಿಲಿಂಗ್ ಸಿಗದೇ ಇರುವಂಥದ್ದು ಕೂಡ ಒಂದು ದುರದೃಷ್ಟಕರ ಸಂಗತಿ ಅಂತ ಹೇಳಬಹುದು. ಇಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಡೆದಿದೆ. ಅದೇನಪ್ಪಾ ಅಂದ್ರೆ, ಒಂದು ರೀತಿಯಾಗಿ ಇದು ಬೆಚ್ಚಿ ಬೀಳಿಸುವಂಥ ಘಟನೆ. ನೋಡಿ, ಮಕ್ಕಳಿಗೆ ಸಾಕಷ್ಟು ಆಸೆ ಕನಸುಗಳಿರುತ್ತೆ. ಅದು ಚಿಕ್ಕ ವಯಸ್ಸಿನಲ್ಲಿ ಒಂದೊಂದು ಮಕ್ಕಳಿಗೆ ಒಂದೊಂದು ರೀತಿಯಾದಂಥ ಆಸೆ ಇರುತ್ತೆ. ಒಂದು ವಯಸ್ಸು ಮೀರಿದ ನಂತರ ಅದು ಟಿವಿ ನೋಡುವಂಥ ಸಂದರ್ಭಗಳಲ್ಲಿ ಅಲ್ಲಿ ಯಾವ ಅಂಶ ಅವರನ್ನು ಹೆಚ್ಚು ಆಕರ್ಷಣೆ ಮಾಡುತ್ತೆ ಅಂತೇಳಿ ಹೇಳಕ್ಕಾಗಲ್ಲ. ಕೆಲವು ಮಕ್ಕಳಿಗೆ ನೋಡಿ ಕಾರ್ಟೂನ್ ನೋಡಬೇಕು ಅನ್ನುವಂಥ ಆಸೆ. ಇನ್ನೂ ಕೆಲವು ಮಕ್ಕಳಿಗೆ ಸಿನಿಮಾ ನೋಡಿದಾಗ ನಾನು ಸಿನಿಮಾ ನಟ ಆಗಬೇಕು ಅನ್ನುವಂಥ ಆಸೆ ಚಿಕ್ಕ ವಯಸ್ಸಿನಲ್ಲೇ ಬಂದುಬಿಡುತ್ತೆ. ಅದನ್ನ ಅವರು ಅದೇ ರೀತಿಯಾಗಿ ಆಗಬೇಕು ಅನ್ನುವಂಥ ಅಡಿಕ್ಷನ್ಗೂ ಕೂಡ ಬಿದ್ದು ಬಿಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಓದೋದನ್ನ ಬಿಟ್ಬಿಡ್ತಾರೆ, ಶಾಲೆ ಬಿಟ್ಬಿಡ್ತಾರೆ. ತಾನು ಏನಾಗಬೇಕು ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಚಿಕ್ಕ ವಯಸ್ಸಿನಿಂದಲೇ ಕೊಡೋಕೆ ಶುರು ಮಾಡ್ತಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು ಕೂಡ ಕೇಳಲ್ಲ. ಕೆಲವೊಮ್ಮೆ ಅಪ್ಪ ಅಮ್ಮನನ್ನು ಎದುರಾಕೊಂಡು ಮನೆಯಿಂದ ಓಡು ಹೋಗಿ ತಮ್ಮ ವೃತ್ತಿಯನ್ನ ಕಟ್ಟಿಕೊಂಡಂಥ ಬಹಳಷ್ಟು ಉದಾಹರಣೆಗಳಿದಾವೆ. ಆದರೆ ಮನೆ ಬಿಟ್ಟು ಹೋಗಿ ತಾನೇನು ಅಂದ್ಕೊಂಡಿದ್ನೋ ಅದನ್ನೇ ಸಾಧನೆ ಮಾಡುವಂಥ ಮಕ್ಕಳಾದರೆ ಓಕೆ. ಆದರೆ ತಮ್ಮ ಆಸೆ ಕನಸುಗಳಿಗಾಗಿ ಹೆತ್ತವರನ್ನೇ ಕೊಂದು ಹಾಕುವಂಥ ಕೃತ್ಯಕ್ಕೆ ಮಕ್ಕಳು ಕೈ ಹಾಕ್ತಾ ಇರುವಂಥದ್ದಿದೆಯಲ್ಲ, ಅದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ. ಅಂತ ಒಂದು ಘಟನೆ ನಡೆದು ಹೋಗಿದೆ. ಅದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಹೆತ್ತ ತಾಯಿಯನ್ನ ಬರ್ಬರವಾಗಿ ಮಗನೇ ಕೊಲೆ ಮಾಡಿದ್ದಾನೆ. ಅದು ಕಡಪ ಜಿಲ್ಲೆಯ ಪ್ರೊದ್ದಟೂರಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಮಗ ತನ್ನ ತಾಯಿಯನ್ನ ಶ್ರೀರಾಮನಗರ ಬೀದಿಯಲ್ಲಿ ಕತ್ತು ಸೀಳಿ ಕ್ರೂರವಾಗಿ ಕೊಲೆ ಮಾಡಿ ಬಿಸಾಕ್ ಹೋಗಿದ್ದಾನೆ. ಇಲ್ಲಿ ಉಪ್ಪಲಪತಿ ಲಕ್ಷ್ಮೀದೇವಿ ಪ್ರೊದ್ದಟೂರಿನ ಈಶ್ವರೆಡ್ಡಿ ನಗರದಲ್ಲಿರುವಂಥ ಮಂಡಲ್ ಪ್ರಜಾ ಪರಿಷತ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, ಆಕೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರೂ ಕೂಡ ತನ್ನ ಮಗನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಅಥವಾ ಶಿಕ್ಷಕಿಯಾಗಿ ಮಗನನ್ನ ಸರಿಯಾಗಿ ಬೆಳೆಸಿದ್ರೂ ಕೂಡ ಮಗ ತಂದೆ ತಾಯಿಯ ಮಾತನ್ನ ಕೇಳದೆ ಹೋದ್ನ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇನ್ನು ಅವರ ಪತಿ ವಿಜಯ್ ಭಾಸ್ಕರ್ ರೆಡ್ಡಿ ಅವರು ಬ್ರ್ಯಾಂಡಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಪ್ರಸ್ತುತ ಸದ್ಯಕ್ಕೆ ಅವರು ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಯಶವಂತ್ ಕುಮಾರ್ ರೆಡ್ಡಿ ಅವರ ಏಕೈಕ ಮಗ. ಅವರು 3 ವರ್ಷಗಳ ಹಿಂದೆ ಬಿಟೆಕ್ ಅನ್ನು ಮುಗಿಸಿ ಚಲನಚಿತ್ರಗಳಲ್ಲಿ ನಟಿಸುವ ಬಯಕೆಯೊಂದಿಗೆ ಹೈದರಾಬಾದ್ನಲ್ಲಿ ವಾಸವನ್ನ ಮಾಡ್ತಾ ಇದ್ದ. ಯಾರು? ಈ ಬಾಲಕ ಯಶವಂತ್ ಅನ್ನುವಂಥ ಬಾಲಕ. ಯಶವಂತ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅನ್ನೋ ಕಾರಣದಿಂದಾಗಿ ಕೆಲವು ಸಮಯದಿಂದ ಹೈದರಾಬಾದ್ನ ಖಾಸಗಿ ವೈದ್ಯರಲ್ಲಿ ಅವರು ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರಂತೆ ಆ ಬಾಲಕನಿಗೆ. ಇದು ಆ ಕುಟುಂಬದ ಸದಸ್ಯರೇ ಹೇಳಿರುವಂಥ ವಿಚಾರ. ಅಂದ್ರೆ ಅಕ್ಟೋಬರ್ 5ನೇ ತಾರೀಕು ಭಾನುವಾರ ಬೆಳಗ್ಗೆ 6 ಗಂಟೆಗೆ ಹೈದರಾಬಾದ್ನಿಂದ ಮನೆಗೆ ಬರ್ತಾನೆ ಯಶವಂತ್. ತನ್ನ ತಂದೆ ಮಲಗುವಂಥ ಕೋಣೆಯನ್ನ ಹೊರಗಿನಿಂದ ಲಾಕ್ ಮಾಡ್ಕೊಳ್ತಾನೆ. ನೋಡಿ, ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಆತನ ಮಕ್ಕಳ ಬಿಹೇವಿಯರ್ ನೋಡಿದಾಗ ಆತ ನಾರ್ಮಲ್ ಇಲ್ಲ, ಅಬ್ನಾರ್ಮಲ್ ಆಗಿದ್ದಾನೆ ಅಂತ ಹೇಳಿ ತಂದೆ ತಾಯಿಗೆ ಗೊತ್ತಾದಾಗ ಆಬ್ವಿಯಸ್ಲಿ ಅವರ ಕರ್ತವ್ಯ ಮಾನಸಿಕ ಚಿಕಿತ್ಸೆ ಕೊಡಿಸುವಂಥದ್ದು. ಅದಕ್ಕಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಈ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರುವಂತಹ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ, ನನ್ನನ್ನು ತಂದೆ ತಾಯಿ ಎಲ್ಲೋ ತಂದು ಬಿಟ್ಟಿದ್ದಾರೆ, ತನಗೇನೋ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥ ಮಕ್ಕಳು ಕೂಡ ಇದ್ದಾರೆ. ತಂದೆ ತಾಯಿ ಮೇಲೆ ದ್ವೇಷ ಬೆಳೆಸ್ಕೊಳ್ಳುವಂಥ ಮಕ್ಕಳು ಕೂಡ ಇದ್ದಾರೆ. ಆತನಿಗೆ
ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನುವಂಥ ಆಸೆಯನ್ನು ಪದೇ ಪದೇ ಅವರ ತಂದೆ ತಾಯಿ ಹತ್ರ ಹೇಳ್ಕೊಂಡಾಗ ಬಹುಶಃ ನೀನಿನ್ನು ಚಿಕ್ಕವನು, ನೀನಿನ್ನು ಓದಬೇಕು, ಈಗಲೇ ಆ ಥರದ್ದೆಲ್ಲ ಕನಸು ಕಾಣಬೇಡ ಅನ್ನುವಂಥ ಬುದ್ಧಿ ಮಾತನ್ನು ಹೇಳಿದಾಗ ಮಕ್ಕಳು ಕೋಪ ಮಾಡ್ಕೊಂಡಿರೋದು ಉಂಟು. ಹಾಗೆ ಈ ಬಾಲಕ ಕೂಡ ಕೋಪ ಮಾಡ್ಕೊಂಡಿದ್ದಾನೆ. ಆಕೆ ಟೀಚರ್ ಆಗಿರೋದ್ರಿಂದ ಸಾಕಷ್ಟು ಬಾರಿ ಗದರಿಸಿದ್ದೂ ಕೂಡ ಇದೆ. ನಾನು ಈ ರೀತಿ ಹಠ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಹಾಸ್ಪಿಟಲ್ ತಂದು ಬಿಟ್ಟಿದ್ದಾರೆ ಅನ್ನುವಂಥ ಯೋಚನೆಯನ್ನು ಕೂಡ ಆತ ಮಾಡಿದ್ದಾನೆ. ಹೀಗಾಗಿ ಇದರಿಂದ ಬೇಸತ್ತು ಹೋಗಿರುವಂಥ ಆ ಬಾಲಕ ಆಸ್ಪತ್ರೆಯಿಂದ ಮನೆಗೆ ಬಂದಾಗ ರಾತ್ರಿಯ ಸಂದರ್ಭದಲ್ಲಿ ತಂದೆ ತಾಯಿಯ ಕೋಣೆಯನ್ನು ಲಾಕ್ ಮಾಡಿದ್ದಾನೆ. ಬಹುಶಃ ಇಬ್ಬರು ಬೇರೆ ಬೇರೆ ಮಲಗಿದ್ರು ಅಂತ ಕಾಣಿಸುತ್ತೆ. ತಂದೆ ಮಲಗಿದಂಥ ರೂಮಿನ ಕೋಣೆಯನ್ನು ಹೊರಗಿಂದ ಲಾಕ್ ಮಾಡ್ತಾನೆ. ಮನೆಯಲ್ಲಿಯೇ ತಾಯಿ ಮಲಗಿರೋದನ್ನು ನೋಡಿ ಕ್ರೂರವಾಗಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಕತ್ತು ಇರಿದು ಕೊಲೆ ಮಾಡಿರುವಂಥದ್ದು ನೋಡಿ. ಹೆತ್ತ ತಾಯಿಯನ್ನ ಕತ್ತು ಇರಿದು ಕೊಲೆ ಮಾಡುವಷ್ಟು ಮಕ್ಕಳು ಮುಂದುವರೆದು ಬಿಟ್ರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ದೊಡ್ಡೋರಾದರೆ ಅವರಿಗೇನೋ ಕೋಪ ಇರುತ್ತೆ ಅಥವಾ ತಿಳುವಳಿಕೆ ಇರೋದಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಕೊಡ್ಬೋದು, ಅಥವಾ ದ್ವೇಷದ ಮನೋಭಾವನೆಯನ್ನು ಹೊಂದಿದ್ದಾರೆ ಅನ್ನುವಂಥ ಕಾರಣವನ್ನು ಕೊಡ್ಬೋದು. ಆದರೆ ಈತ ಬಾಲಕ ಜೊತೆಗೆ ಮಾನಸಿಕ ಅಸ್ವಸ್ಥ ಕೂಡ. ಮಾನಸಿಕ ಅಸ್ವಸ್ಥರ ಬಿಹೇವಿಯರ್ ಕೆಲವೊಮ್ಮೆ ಹೆಂಗಿರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಅವರ ಮೂಡ್ ಸ್ವಿಂಗ್ಸ್ ಹೆಂಗೆ ಬೇಕಾದರೂ ಬದಲಾಗಬಹುದು. ಬಹುಶಃ ಆ ಒಂದು ಸಂದರ್ಭದಲ್ಲಿ ಆಗಿರುವಂಥ ಕೊಲೆ ಆಗಿದ್ರೂ ಆಗಬಹುದು. ಆದರೆ ಆ ಮಗನನ್ನು ಆರೈಕೆ ಮಾಡುವಂಥ ತಾಯಿಯನ್ನೇ ಆತ ಕೊಲೆ ಮಾಡಿದ್ದಾನೆ ಅಂದರೆ ಅದಿನ್ನೆಂಥ ವಿಚಿತ್ರವಾದಂಥ ಮನಸ್ಥಿತಿ ಅಂಥೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಮನೆಯಿಂದ ಹೊರಗೆ ಎಳ್ಕೊಂಡು ಹೋಗಿ ಹೊರಗಿನ ವರಾಂಡದಲ್ಲಿ ಮಲಗಿಸಿದಾನೆ, ಕತ್ತು ಸೀಳಿ ಕೊಲೆ ಮಾಡಿದ ಮೇಲೆ. ನೋಡಿ ಎಷ್ಟು ಧೈರ್ಯ. ಈ ವಿಚಾರ ಕೊನೆಗೆ ಪೊಲೀಸ್ನವರಿಗೆ ಗೊತ್ತಾಗುತ್ತೆ. ಅಲ್ಲಿನ ಸುತ್ತಮುತ್ತಲೂ ಇರುವಂಥ ಅವರ ಅಕ್ಕಪಕ್ಕದ ಮನೆಯವರು ಪೊಲೀಸ್ ಸ್ಟೇಷನ್ಗೆ ವಿಚಾರ ಮುಟ್ಟಿಸ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆಯನ್ನು ಪ್ರಾರಂಭಿಸ್ತಾರೆ. ಆ ಯಶವಂತ್ ಅನ್ನುವಂಥ ಹುಡುಗನನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಚಲನಚಿತ್ರಗಳಲ್ಲಿ ನಟಿಸುವ ಬಯಕೆ ಬಲವಾಗಿ ಇತ್ತಂತೆ ಆ ಬಾಲಕನಿಗೆ. ಆ ಒಂದು ರೀಸನ್ನೇ ಹೆತ್ತ ತಾಯಿಯನ್ನು ಕೊಲೆ ಮಾಡೋದಕ್ಕೆ ಕಾರಣ ಆಗಿದೆ. ನೋಡಿ, ಮಕ್ಕಳಿಗೆ ಅಡಿಕ್ಷನ್ ಅಂತ ಹೇಳಿ ನಾವೇನು ಕರಿತೀವಿ, ಅದಕ್ಕೆ ಹೇಳೋದು ಮಕ್ಕಳ ಕೈಲಿ ಮೊಬೈಲ್ ಕೊಡಬಾರ್ದು, ಅವ್ರನ್ನ ಹೆಚ್ಚಾಗಿ ಸಿನಿಮಾ ತೋರಿಸಬಾರ್ದು. ಮಕ್ಕಳು ಮಕ್ಕಳಾಗಿರೋದಕ್ಕೆ ಬಿಡಬೇಕೇ ಹೊರತು ಎಜುಕೇಷನ್ ಓದಿಸ್ತಿದ್ದೀರಾ, ಓದಿನ ಕಡೆ ಅವರ ಗಮನ ಇರೋ ಹಾಗೆ ನೋಡ್ಕೊಳ್ಬೇಕು. ಹೊರಗಡೆ ಆಟ ಆಡೋದಕ್ಕೆ ಕಳಿಸ್ಬೇಕು. ಜೊತೆಗೆ ಮೊಬೈಲ್ ಕೊಟ್ಟು ಮೂವಿಗಳನ್ನು ನೋಡೋಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೆಚ್ಚಾಗಿ ತಂದೆ ತಾಯಂದರು ಸಿನಿಮಾ ನೋಡುವಾಗ ಮಕ್ಕಳನ್ನು ಜೊತೆಗೆ ಕೂರಿಸ್ಕೊಂಡು ನೋಡುವಂಥ ಒಂದು ಪರಿಪಾಠ ಕೂಡ ನಮ್ಮಲ್ಲಿದೆ. ಇಂಥ ಎಷ್ಟೋ ಕಾರಣಗಳು ಮಕ್ಕಳು ಈ ಥರದ ಚಟುವಟಿಕೆಗಳಿಗೆ ಅಳವಡಿಕೆ ಆಗೋದಕ್ಕೆ ಕಾರಣ ಆಗುತ್ತೆ. ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು ಅಂತಾಗ. ಒಂದಷ್ಟು ಕುತೂಹಲಗಳು ಅವರಿಗೆ ಇದ್ದೇ ಇರುತ್ತೆ. ಒಂದು ಮೊಬೈಲ್ ಬಗ್ಗೆ ಕುತೂಹಲ ಇರುತ್ತೆ, ಸಿನಿಮಾ ಬಗ್ಗೆ ಕುತೂಹಲ ಇರುತ್ತೆ, ಅಥವಾ ತಾನು ಇಷ್ಟಪಡುವಂಥ ಸಿನಿಮಾದ ಹೀರೋ ಬಗ್ಗೆ ಕುತೂಹಲ ಇರುತ್ತೆ. ಹೀಗಾಗಿ ಅವ್ರ ಹಾಗೆ ನಾನು ಆಗಬೇಕು ಅನ್ನುವಂಥ ಒಂದು ಹುಚ್ಚಿಗೆ ಬಿದ್ದು ಬಿಡ್ತಾರೆ. ಆ ಹುಚ್ಚು ಅವರನ್ನು ಈ ಒಂದು ಘಟನೆ ನಡೆಯೋಕ್ಕೆ ಕಾರಣವನ್ನಾಗಿ ಮಾಡಿಬಿಡತ್ತೆ. ಹಣಕ್ಕಾಗಿ ತನ್ನ ತಾಯಿಯನ್ನು ಹಲವು ಬಾರಿ ಆತ ಪೀಡಿಸಿದ್ದಾನೆ. ತಾನು ಸಿನಿಮಾ ನಟ ಆಗಬೇಕು, ನನಗೆ ದುಡ್ಡು ಕೊಡು ಅಂಥೇಳಿ ಕಿರುಕುಳವನ್ನು ಕೊಡ್ತಾ ಇದ್ದಂತೆ ತಾಯಿಗೆ. ಇದು ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಗೊತ್ತಿತ್ತೋ ಏನೋ, ಅಥವಾ ಆ ತಾಯಿ ಅಕ್ಕಪಕ್ಕದವ್ರ ಮನೆ ಹತ್ರ ಅದನ್ನು ಶೇರ್ ಮಾಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಅಕ್ಕಪಕ್ಕದವರಿಂದ ಪೊಲೀಸ್ನವರಿಗೆ ಈ ವಿಚಾರ ಗೊತ್ತಾಗಿರೋದು. ಅವನ ತಾಯಿ ಯಶವಂತನನ್ನ ಈ ರೀತಿ ಹಣ ಕೇಳಿದಾಗ ಗದರಿಸ್ತಾ ಇದ್ಲಂತೆ. ಆ ಒಂದು ಗದರಿಕೆಯನ್ನು ಈ ಮಗ ಅಂದರೆ ಯಶವಂತ್ ಅನ್ನೋ ಹುಡುಗ ದ್ವೇಷವನ್ನಾಗಿ ಪರಿವರ್ತನೆ ಮಾಡ್ಕೊಂಡು ಬಿಟ್ಟಿದ್ದಾನೆ. ತನ್ನ ತಾಯಿ ನಾನು ಹಣ ಕೇಳಿದ್ರೆ ಕೊಡಲ್ವಲ್ಲ, ಏನಾದರೂ ಒಂದು ಗತಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಯಾರಲ್ಲಿರುತ್ತೆ, ಮಾನಸಿಕವಾಗಿ ಅಬ್ನಾರ್ಮಲ್ ಆಗಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಈ ಥರದ ಯೋಚನೆಗಳು ಬರೋಕ್ಕೆ ಸಾಧ್ಯ. ಇದು ಕುಟುಂಬದ ಸದಸ್ಯರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್. ಕುಟುಂಬದ ಸದಸ್ಯರ ಬಳಿ ಯಶವಂತ್ ಅವರ ತಾಯಿ ಹೇಳ್ಕೊಂಡಿದ್ದಾರೆ, ನನ್ನ ಮಗ ನನ್ನನ್ನು ಪದೇ ಪದೇ ದುಡ್ಡು ಕೊಡು ಅಂಥೇಳಿ ಪೀಡಿಸ್ತಿರ್ತಾನೆ, ತಾನು ಸಿನಿಮಾ ನಟ ಆಗಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾನೆ ಅಂಥೇಳಿ ಅವರು ಕುಟುಂಬದ ಸದಸ್ಯರ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಆದರೂ ಏನು ಪ್ರಯೋಜನ? ಆತ ಮಾನಸಿಕ ಅಸ್ವಸ್ಥನಾಗಿದ್ದು ಈ ಒಂದು ಹೆತ್ತ ತಾಯಿಯನ್ನೇ ಕೊಲೆ ಮಾಡಿರುವಂಥ ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಸೊ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಈ ಇನ್ಸಿಡೆಂಟ್ನಿಂದ ಏನಪ್ಪ ಅಂತಂದರೆ, ಮಕ್ಕಳನ್ನು ಯಾವುದೇ ವಿಚಾರಗಳಿಗೆ ಅಡಿಕ್ಟ್ ಆಗುವ ಹಾಗೆ ಮಾಡಬಾರ್ದು. ಅದು ಮೊಬೈಲ್ ಆದರೂ ಅಷ್ಟೇ, ಅಥವಾ ಸಿನಿಮಾ ನೋಡುವ ಹುಚ್ಚಿಗೆ ಬಿದ್ದರೂ ಅಷ್ಟೇ. ಮಕ್ಕಳನ್ನು ಗಮನಿಸಬೇಕು. ಅವರು ಯಾವುದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಯಾವುದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಯಾವುದ್ರ ಬಗ್ಗೆ ಹೆಚ್ಚು ಮಾತನಾಡ್ತಿದ್ದಾರೆ, ಅವರ ಆ್ಯಕ್ಟಿವಿಟಿಗಳು ಹೇಗಿದೆ, ಅವರು ನಾರ್ಮಲ್ ಇದ್ದಾರಾ, ಅಬ್ನಾರ್ಮಲ್ ಇದ್ದಾರಾ, ಇದೆಲ್ಲವನ್ನು ತಂದೆ ತಾಯಿಯಾದಂಥವರು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮಗೆ ಗೊತ್ತಾಗಲಿಲ್ವಾ ನಿಮ್ಮ ಮಕ್ಕಳ ಬಿಹೇವಿಯರ್
ಹೇಗಿದೆ ಅನ್ನೋದನ್ನು ಅಟ್ಲೀಸ್ಟ್ ನಿಮ್ಮ ಕುಟುಂಬದ ವೈದ್ಯರಿರ್ತಾರೆ ಅಥವಾ ನಿಮ್ಮ ಪರಿಚಯದ ವೈದ್ಯರಿರ್ತಾರೆ ಅಥವಾ ನಿಮ್ಮ ಸ್ನೇಹಿತರಿರ್ತಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡಿ ನಮ್ಮ ಮಗುವಿನ ಬಿಹೇವಿಯರ್ ಈ ರೀತಿ ಇದೆ, ಇದು ಸರಿನಾ ತಪ್ಪಾ ಅನ್ನೋಂಥದ್ದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಅಥವಾ ಒಂದು ಒಳ್ಳೆಯ ಕೌನ್ಸಿಲಿಂಗ್ ಕೊಡಿಸೋದ್ರ ಮುಖಾಂತರ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ರಕ್ಷಣೆ ಮಾಡಬೇಕಾಗಿರುವಂಥದ್ದು ತಂದೆ ತಾಯಿಯಂದಿರ ಒಂದು ಜವಾಬ್ದಾರಿ.